4 ಓಟವನ್ನು ದಾಖಲಿಸಿರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡ ಅಮೂಲ್ಯವಾಗಿರ್ತಕ್ಕಂಥ 3 ವಿಕೆಟ್ಸ್ ಅನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಹೊಸ ಆಟಗಾರ ಮಹೇಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳಷ್ಟು ಸುಂದರ ಎಸೆಗಾರಿಕೆಯನ್ನು ಫರಾಜ್ ತೋರ್ಪಡಿಸಿದ್ದಾರೆ. ಆ ಒಂದು ಅಂಶವೇ ಈ ರೀತಿಯ ವಿಕೆಟ್ಸ್ ಅನ್ನು ಪಡೀಲಿಕ್ಕೆ ಮೂಲ ಕಾರಣವಾಗ್ತಾ ಇದೆ. ಇನ್ನು ಕೂಡ 4 ರನ್ 5 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮಹೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದೆ. 2ನೇ ಬಾರಿ ಫರಾಜ್. ಮಹೇಶ್ ಗೆಸ್ತಿರ್ತಕ್ಕಂಥ 2ನೇ ಚೆಂಡು ನೆಟ್ಟನೇರ ಹೊಡೆದು ಅವಕಾಶ ಮಾಡಿಕೊಟ್ರು. ಒಂದೋಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಂದೋಟ ಸೇರ್ಪಡೆ ಮುಖಾಂತರವಾಗಿ ಮಹೇಶ್ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ನೋ ಬಾಲ್ ತೀರ್ಪುಗಳು ಬರ್ತಾ ಇದೆ. 1+1 2 ಓಟದ ಸೇರ್ಪಡೆ ಆಗ್ತಾ ಇದೆ. ಫ್ರೇಟ್ ಅವಕಾಶ ಇದೆ. ಒಂದು ಫ್ರೇಟ್ ಅವಕಾಶವನ್ನು ಜಾನ್ಗೆ ಬರ್ತಾ ಇದೆ. ಆ 2 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 16. ಜಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಫ್ರೀಟ್ ಅವಕಾಶ ಇದೆ. ಪಂದ್ಯಾಟವನ್ನು ಮುಂದುವರಿಸಿ ಫ್ರೀಟ್ ಜಾರಿಯಲ್ಲಿದೆ. ಫರಾಜ್ ಎಸೆರ್ತಕ್ಕಂಥ ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಕ್ಷಣಗಳ ಗಾಳಿಯಲ್ಲಿ ತೇಯ್ತಾ ಇತ್ತು. ಒಂದೋಟ ಯಶಸ್ಸನ್ನು ಪಡ್ಕೊಳ್ತಾರೆ. ಅದು ಫ್ರೇಟ್ ಚೆಂಡಿಗೆ ಕೇವಲ 1 ಓಟವನ್ನು ಜಾನ್ ದಾಖಲಿಸಿದ್ದಾರೆ. 1 ಓಟದ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 4 ಚೆಂಡುಗಳ ಆಟ 4 ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಫರಾಜ್ ಎಸೆರ್ತಕ್ಕಂಥ 3ನೇ ಚೆಂಡು ಹೋಟೆಲ್ ಅವಕಾಶಗಳು ಫರಾಜ್ ಮಾಡಿಕೊಡ್ತಾ ಇಲ್ಲ. ಒಂದೆಡೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನವನ್ನು ಮಹೇಶ್ ಮಾಡಿದ್ದಾರೆ. 1 ಓಟ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. 18ಕ್ಕೆ ತಲುಪ್ತಾ ಇದೆ. ಜಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೂಡ 4ನೇ ಓವರ್ನ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಫರಾಜ್ 5ನೇ ಬಾರಿ. ಜಾನ್ ಗೆಸ್ತಿರ್ತಕ್ಕಂಥ 5ನೇ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದ 1 ಓಟವನ್ನು ಜಾನ್ ದಾಖಲಿಸಿದ್ರು. 1 ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 1 ಓಟದ ಹೆಚ್ಚುವರಿ ಮುಖಾಂತರವಾಗಿ ನ್ಯಾಶ್ ಬೆಂಗಳೂರಿನ ತಂಡ ಈಗ 19 ಓಟವನ್ನು ದಾಖಲಿಸ್ತಾ ಇದೆ. ಕೊನೆ 1 ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆ ಬಾರಿ ಮಹೇಶ್ ಗೆಸ್ತಿರ್ತಕ್ಕಂಥ ಕೊನೆಯ ಚೆಂಡು ಸ್ಟೆಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಹೇಶ್ ಮಾಡಿದ್ರು. ಕೇವಲ 1 ಓಟಗಳು ಬರ್ತಾ ಇದೆ. ಆ 1 ಓಟದ ಸೇರ್ಪಡೆ ಮುಖಾಂತರವಾಗಿ ಆ ಮುಕ್ತಾಯ ಕಂಡಿರ್ತಕ್ಕಂಥ 24 ಚೆಂಡಿನ ಬಳಿಕ ನ್ಯಾಶ್ ಬೆಂಗಳೂರಿನ ತಂಡ 20 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ 3 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ಐದನೇ ಓವರ್ ಮೊದಲ ಚೆಂಡಿಗಾಗಿ ಕಿಜಾರ್ ಎಸ್ತುಗಾರಿಕೆ ಭಾಗದಲ್ಲಿ ಕಿಜಾರ್ ಎಸೆದಿರ್ತಕ್ಕಂಥ ಮೊದಲ ಚೆಂಡು 1 ಓಟವನ್ನು ದಾಖಲಿಸಿದ್ರು. 1 ಓಟ ಸೇರ್ಪಡೆ ಮುಖಾಂತರವಾಗಿ 21ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 5ನೇ ಓವರ್ನಲ್ಲಿ. ಜಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈಗ
ಮತ್ತೆ ಕಿಜಾರ್ ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನವನ್ನು ಜಾನ್ ಮಾಡಿದ್ರು. ನಿರೀಕ್ಷಿತ ಓಟಗಳಿಗೆ ಕಿಜಾರ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ 5ನೇ ಓವರ್ನ 2ನೇ ಚೆಂಡಿನಲ್ಲಿ ಕಂಡುಕೊಳ್ತಾ ಇದೆ. ಇನ್ನು ಕೂಡ 5 ಓವರ್ನ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮೂರನೇ ಬಾರಿ 30 ಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನವನ್ನು ಜಾನ್ ಮಾಡಿದ್ರು. ಒಂದೋಟ ಸೇರ್ಪಡೆ ಆಗ್ತಾ ಇದೆ. 22ಕ್ಕೆ ತಲುಪ್ತಾ ಇತ್ತು ಚಾಲ್ತಿ 5ನೇ ಓವರ್ನಲ್ಲಿ. ಬಹಳಷ್ಟು ಲೆಕ್ಕಾಚಾರದ ಜೊತೆ ಆಟವನ್ನು ಜಾನ್ ಮತ್ತು ಮಹೇಶ್ ಮುಂದುವರಿಸ್ತಾ ಇದ್ದಾರೆ. ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಹೇಶ್ ಮಾಡಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಟ ಸೇರ್ಪಡೆ ಮುಖಾಂತರವಾಗಿ 23ಕ್ಕೆ ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ಜಾನ್ ಮಾಡಿದ್ರು. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದ ಒಂದೋಟ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. 24ಕ್ಕೆ ತಲುಪ್ತಾ ಇದೆ. ಕಿಜಾರ್ ಕೊನೆ ಬಾರಿ ಮಹೇಶ್ಗೆ ಸೇರ್ತಕ್ಕಂಥ ಕೊನೆಯ ಚೆಂಡು. ಒಂದೋಟವನ್ನು ದಾಖಲಿಸಿದ್ರು. ಒಂದೋಟ ಸೇರ್ಪಡೆ ಮುಖಾಂತರವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ 5 ಓವರ್ನ ಬಳಿಕ ನ್ಯಾಶ್ ಬೆಂಗಳೂರು 25 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ ಆರಂಭಿಕ ಹಂತದ 3 ಓವರ್ಗಳ ಪಂದ್ಯ ಬಾಕಿ ಉಳಿತಾ ಇದೆ.
6 ಓವರ್ನ ಬಳಿಕ ನ್ಯಾಶ್ ಬೆಂಗಳೂರಿನ ತಂಡ ಈಗಾಗಲೇ 29 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ 4 ವಿಕೆಟ್ಸ್ ಅನ್ನು ಕಳೆದುಕೊಂಡಿದ್ದಾರೆ. ಇನ್ನು ಕೂಡ ಆರಂಭಿಕದ 12 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಏಳನವರಿಗಾಗಿ ಸ್ಮೈಲ್ ತಂಡ ಮಂಜಣ್ಣನನ್ನು ಬಳಸುವಂತ ಪ್ರಯತ್ನದಲ್ಲಿದ್ದಾರೆ. ಆರಂಭಿಕದ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಸ್ಟ್ರೈಕ್ ಅನ್ನು ಒಂದೆಡೆಯಲ್ಲಿ ಮಹೇಶ್ ಪಡ್ಕೊಳ್ತಾ ಇದ್ದಾರೆ. 7 ರನ್ ಮೊದಲ ಚೆಂಡಿಗಾಗಿ ಬ್ಯಾಕ್ ಟು ಬೌಲರ್ ಸಾಟ. ಓಟಗಳಿಗೆ ಮಂಜಣ್ಣ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 7ನೇ ಓವರ್ ಮೊದಲ ಚೆಂಡಿನಲ್ಲಿ ಪಡ್ಕೊಳ್ತಾ ಇದೆ. ಇನ್ನೂ ಕೂಡ 11 ಚೆಂಡುಗಳ ಆಟ ಆರಂಭಿಕದಲ್ಲಿ ಬಾಕಿ ಉಳಿತಾ ಇದೆ. 2ನೇ ಬಾರಿ ಮಹೇಶ್ ಗೆಸ್ತಿರ್ತಕ್ಕಂಥ 2ನೇ ಚೆಂಡು ಉದಯನ ಆವರಿಸಿಕೊಂಡು ಬೀಸುವಂತ ಪ್ರಯತ್ನದ ನಡುವೆ ಬಿರುಸಿನ ಸಿಕ್ಸರ್ ಈಗ ದಾಖಲೆತನ ಪಡ್ಕೊಳ್ತಾ ಇದೆ. ಒಂದೊಡೆಯಲ್ಲಿ ಸಿಕ್ಸರ್ ಅನ್ನು ಮಹೇಶ್ ದಾಖಲಿಸಿದ ಒಂದು ಸಿಕ್ಸರ್ಗೆ ಈಗ ಮಂಜಣ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದ್ಯ ಈ ರೀತಿಯ ಓಟಗಳ ಮುಖಾಂತರವಾಗಿ ನ್ಯಾಶ್ ಬೆಂಗಳೂರಿನ ತಂಡ ಈಗ 35 ಓಟವನ್ನು ದಾಖಲಿಸ್ತಾ ಇದೆ. ಬಿರುಸಿನ ಸಿಕ್ಸರ್ ಅನ್ನು ಈಗಾಗಲೇ ಮಹೇಶ್ ದಾಖಲಿಸಿದ್ದಾರೆ. ಸ್ಟೆಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ರನ್ನಿಂಗ್ ಕ್ಯಾಚ್ ಪಡುವಂತ ಪ್ರಯತ್ನದ ನಡುವೆ ಅವಳಿ ಓಟುಗಳು ಬರ್ತಾ ಇದೆ. ಸತತ ಬೀಸುವಂತ ಪ್ರಯತ್ನವನ್ನ ಮಹೇಶ್ ಮಾಡಿದ್ದಾರೆ. ಸದ್ಯ ಈಗ ಅವಳಿ ಓಟುಗಳು ಬರ್ತಾ ಇದೆ. ಆ 2 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 37ಕ್ಕೆ ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಮತ್ತೆ ವಿಕೆಟ್ ಸಾಗಾಟವನ್ನು ಪಡ್ಕೊಳ್ತಾ ಇದೆ. ಒಂದೆಡೆ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಮಹೇಶ ಈಗ ಕ್ಯಾಚ್ ಔಟ್ ರೂಪದಲ್ಲಿ ಮತ್ತೆ ವಿಕೆಟ್ ಸಾಗಾಟವನ್ನು ಪಡ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಿ ಪ್ರಯತ್ನವನ್ನ ಹೊದೆಡೆಯಲ್ಲಿ ಮಾಡಿದ್ರು. ಕೇವಲ 1 ಓಟಗಳು ಬರ್ತಾ ಇದೆ. 1 ಓಟದ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 38ಕ್ಕೆ ತಲುಪ್ತಾ ಇದೆ. ಸ್ಟ್ರೈಕ್ ಅನ್ನು ನಿರಂಜನ್ ಪಡ್ಕೊಳ್ತಾ ಇದ್ದಾರೆ. ಲೆಫ್ಟಿ ಆಟಗಾರ ಕೂಡ ಮಂಜಣ್ಣ 7ನೇ ಓವರ್ ಕೊನೆಯ ಚೆಂಡಿಗಾಗಿ ಬೀಸುವಂತ ಪ್ರಯತ್ನವನ್ನು ನಿರಂಜನ್ ಮಾಡಿದ್ರು. ಕ್ಯಾಚ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಸಾಗಾಟವನ್ನು ಪಡ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಕಳೆದುಕೊಂಡಿರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡ ಆ ಮುಕ್ತಾಯ ಕಂಡಿರ್ತಕ್ಕಂಥ 7 ಓವರ್ನ ಬಳಿಕ 38 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ 6 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. ಇನ್ನು ಕೂಡ ಆರಂಭಿಕ ಹಂತದ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಇನ್ನು ಕೂಡ ಬಳಸುವಂತ ಪ್ರಯತ್ನಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ. ಆಟಗಾರ ನೀತು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಸ್ಟ್ರೈಕ್ ಅನ್ನು ಫಹದ್ ಪಡ್ಕೊಳ್ತಾ ಇದ್ದಾರೆ. ಕೊನೆಯವರ ಮೊದಲ ಚೆಂಡಿಗಾಗಿ ಕಿಜರ್ ಎಸೆದಿರ್ತಕ್ಕಂಥ ಮೊದಲ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 2 ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನ ಫಹದ್ ಮಾಡಿದ್ರು, ಸಾಧ್ಯ ಯಶಸ್ಸು ಬರ್ತಾ ಇದೆ. ಒಂದು 2 ಓಟ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 40ಕ್ಕೆ ತಲುಪ್ತಾ ಇದೆ. ಅಂತಿಮ ಮೊದಲ ಚೆಂಡಿನಲ್ಲಿ 2 ಓಟಗಳಿಗೆ ಕಿಜರ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು 2 ಓಟವನ್ನು ಫಹದ್ ದಾಖಲಿಸಿದ್ದಾರೆ. 2ನೇ ಬಾರಿ ಮತ್ತೆ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 41ಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಅಂತಿಮ ಓವರ್ನಲ್ಲಿ. ಇನ್ನು ಕೂಡ 4 ಚೆಂಡುಗಳ ಆಟ ಆರಂಭಿಕದಲ್ಲಿ ಬಾಕಿ ಉಳಿತಾ ಇದೆ. 3ನೇ ಬಾರಿ ಕಿಜರ್ ಎಸೆದಿರ್ತಕ್ಕಂಥ 3ನೇ ಚೆಂಡು ಅತಿಕ್ರಮ. ಓಟಗಳಿಗೆ ಕಿಜರ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅತಿಕ್ರಮ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 42ಕ್ಕೆ ತಲುಪ್ತಾ ಇದೆ. ನೀತಿಗೆ ಸೇರ್ತಕ್ಕಂಥ 3ನೇ ಚೆಂಡು ಬಲವಾದ ಮನವಿಗಳು ಸಾಗ್ತಾ ಇತ್ತು. ಪುರಸ್ಕಾರವನ್ನು ತೀರ್ಪುಗಾರರು ನೀಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಮೂರಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಆರಂಭಿಕ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. 4ನೇ ಬಾರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ವಿಶಿಷ್ಟ ಶೈಲಿ ಓಟವನ್ನು ದಾಖಲಿಸಲು ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಮತ್ತೆ ವಿಕೆಟ್ ಸಾಗಾಟವನ್ನು ಪಡ್ಕೊಳ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಒಂದೋಟ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. ಒಂದೋಟ ಸೇರ್ಪಡೆ ಮುಖಾಂತರವಾಗಿ 44ಕ್ಕೆ ತಲುಪ್ತಾ ಇದೆ. ಕಿಜರ್ 5ನೇ ಬಾರಿ ಸ್ಟ್ರೈಕ್ ಅನ್ನು ಫಹದ್ ಪಡ್ಕೊಳ್ತಾ ಇದ್ದಾರೆ. 5ನೇ ಬಾರಿ ಕಿಜರ್ ಎಸೆದಿರ್ತಕ್ಕಂಥ 5ನೇ ಚೆಂಡು ಫಹದ್ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ನಿರೀಕ್ಷಿತ ಓಟಗಳಿಗೆ ಕಿಜರ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ ಕೊನೆ ಬಾರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನವನ್ನು ಫಹದ್ ಮಾಡಿದ್ರು. ರನ್ಔಟ್ ಅವಕಾಶ ಇದೆ. ತನ್ಮೂಲಕ ರನ್ಔಟ್ಸ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಸಾಗಾಟವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಆರಂಭಿಕ ಹಂತದ ಬಳಿಕ ನ್ಯಾಶ್ ಬೆಂಗಳೂರಿನ ತಂಡ ಈಗ
ಇನ್ನಿಂಗ್ಸ್ ಮೊದಲ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಿದ ರಕ್ಷಣೆ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದಾರೆ. 2 ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಇನ್ನಿಂಗ್ಸ್ ಮೊದಲ ಚೆಂಡಿಗೆ ಬಿರುಸಿನ ಹೊಡೆತಕ್ಕೆ ಕೈ ಹಾಕಿದ್ದಾರೆ. ಮತ್ತೆರಡನೇ ಬಾರಿ ಅಪೆಕ್ಸ್ ಬೀಸುವಂತ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಕ್ರಾಸ್ ಲೈನ್ ಮೇಲೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಬಹಳಷ್ಟು ತಮ್ಮದ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ತಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಬಿರುಸಿನ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಟಾಪ್ ಎಚ್ ಆಗಿರ್ತಕ್ಕಂಥ ಚೆಂಡು ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಸಲೀಂ ಹೊದ್ದರಿಯ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 3ಕ್ಕೆ 1 ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಬಿರುಸಿನ ಹೊಡೆತ ಮತ್ತೆ ಚೆಂಡು ಸುಮಾರಕ್ಕೆ ಹೊರಬಾರ ಕ್ರಮಿಸ್ತಾ ಇದೆ. 6 ಇವಾಗ 9 ಓಟುಗಳು ತಡ ಮತ. ಬಹಳಷ್ಟು ತಮ್ಮ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮತ 11. ಮೊದಲ ಓವರ್ನ ಮುಕ್ತಾಯಕ್ಕೆ 11 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂತಹ ತಂಡ 45ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ನೋಡಿದಂತ 42 ಎಸೆತ ಜಯಕ್ಕಾಗಿ 34 ಓಟುಗಳು ಬರಬೇಕಾಗಿದೆ. ಅಲ್ಲಿ ಮೈಟಿ 12ನೇ ಆಟಗಾರರು ಮಾಡ್ತಾ ಇದೆ. ಬಹಳಷ್ಟು ತಮ್ಮದ ಹೊಡೆತ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಳ್ಳುವಂತ ಪ್ರಯತ್ನಗಳು ಬರ್ತಾ ಇದೆ. 1 ಓಟ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ದಾಖಲಾತಿಯನ್ನು ಕಾಣ್ತಾ ಇದ್ರು. 2 ಓಟಗಳ ಸೇರ್ಪಡೆ ಮೂಲಕವಾಗಿ ತಡ ಮತ 13. ಸಿದ್ಧ ಹೊಸ ಆಟಗಾರ. ರನ್ಔಟ್ ಅವಕಾಶ ಇತ್ತು. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಪಡ್ಕೊಳ್ಳುವುದಂತ ನೋಡಬೇಕಾಗಿದೆ. 3rd ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಚುರುಕಿನ ಓಟವನ್ನು ದಾಖಲಿಸುವಂತ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ರು. ಅದು ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಪಡ್ಕೊಳ್ಳೋದಂತ ನೋಡಬೇಕಾಗಿದೆ. ಲಂಕೇಶ್ವರ ದಶಕ
ಅದ್ಯಾವ ರೀತಿಯ ತೀರ್ಪು ಈ ಹಂತವನ್ನು ಕಾಣ್ತದೆ ನೋಡಬೇಕಾಗಿದೆ. ಅಲ್ಲಿ ನಾಟ್ ಔಟ್ ಅನ್ನುವಂತ ಸೂಚನೆ ರವಾನಿಸಿದ್ರು. ಮತ್ತೆ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನೀತು ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಕೀಸರ್ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಮೂಲಕವಾಗಿ ತಂಡ ಮತ್ತೆ 15. ಎರಡನೇ ಓವರ್ನ ಚಾಲ್ತಿಯಲ್ಲಿ 15ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಒಂಟಿ ಓಟಗಳ ಸ್ಟ್ರೈಕ್ ರೊಟೇಟ್ ಮಾಡುವಂತಹ ಪ್ರಯತ್ನ 16ಕ್ಕೆ ತಲುಪ್ತಾ ಇದೆ. ಹದಿನಾರು ಓಟಗಳು ತಂಡ ಮೊತ್ತ. ಮತ್ತೆ ಮನು ನೆಟ್ಟ ನೇರ ಹೊಡೆತಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದ್ದಾವೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ತಂಡ ಮತ್ತು ಕೂಡ 17 ಓಟಗಳು ಚಾಲ್ತಿ. ಎರಡನೇ ಓವರ್ನಲ್ಲಿ ಪವರ್ ಪ್ಲೇ ಚಾಲ್ತಿಯನ್ನು ಮುಂದುವರಿಕೆಯನ್ನು ಕಾಣ್ತಾ ಇದೆ. 17 ಓಟಗಳು. ಲೀಗ್ ಹಂತದ ಕೊನೆಯ ಪಂದ್ಯ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಳಿಕ 8ರ ಘಟ್ಟದ ಪಂದ್ಯ ಅರ್ಥಾತ್ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳ ಆರಂಭವನ್ನು ಪಡ್ಕೊಳ್ಳುತ್ತೆ. ಆ ಬಳಿಕ ಸೆಮಿಫೈನಲ್ ಹೋರಾಟ, ಆ ಬಳಿಕ ಪ್ರಶಸ್ತಿ ನಿರ್ಣಯದ ಸುತ್ತು. ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಪ್ರಯತ್ನ ಮತ್ತೆ ಅಪೇಕ್ಸ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ 11 ಓಟಗಳಿಗೆ ಅವಕಾಶವನ್ನು ಅಪೇಕ್ಷೆ ಮಾಡಿದ್ರು. ಇವಾಗ ಎರಡನೇ ಓವರ್ಗಾಗಿ ಆರಂಭಿಕ ದಿನದಿಂದ ಕೊನೆಯ ದಿನವರೆಗೆ ಫೋಟೋ ಸೆಷನ್ ಕಾರ್ಯಕ್ರಮ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ವ್ಯವಸ್ಥಿತವಾಗಿರ್ತಕ್ಕಂಥ ದಂಡು ಚೆಂಡು ಅಖಿಲ ಭಾರತ ಮಟ್ಟದ ಪಂದ್ಯಾಕೂಟ ಜರುಗ್ತಾ ಇದೆ. ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಕೀನ್ಯಾ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ ಮೂಲಕವಾಗಿ ತಂಡ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಔಟ್ರಾಜ್ ಆಗಿರ್ತಕ್ಕಂಥ ಹೊಡೆತ, ಬಹಳ ಸೂತ ಕ್ಯಾಚ್ ಅನ್ನು ಸ್ವಲ್ಪ ಮಟ್ಟಿಗೆ ಕವರ್ ಪಾಯಿಂಟ್ ಮತ್ತು ಗಲ್ಲಿಯ ನಡುವೆ ಪಡ್ಕೊಳ್ತಾ ಇದ್ದಾರೆ. ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ
ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮತ್ತೆ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ಮೂಲಕವಾಗಿ ತಂಡ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ 19 ಓಟಗಳು. ಇನ್ನು ಕೂಡ 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಚಾಲ್ತಿಯ 3ನೇ ಓವರ್ನಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ಹದ್ದರಗಳ ಆಘಾತವನ್ನು ಕಳ್ಕೊಳ್ಳೋದ್ರ ಮುಖಾಂತರವಾಗಿ ಇಸ್ಮಾಯಿಲ್ ತಂಡ ಮತ್ತೆ ಪೇಕ್ಸ್ ಬಿರುಸಿನ ಹೊಡೆತ ತನ್ಮೂಲಕ ಕಿಸರು 2ನೇ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. 6 ಓಟಗಳ ಸೇರ್ಪಡೆ. ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ಸಿಕ್ಸರ್ ಅನ್ನುವಂತ ಅವಕಾಶಗಳು ಬರ್ತಾ ಇದೆ. 6 ಓಟಗಳ ಸೇರ್ಪಡೆ. ತಡ ಮೊತ್ತ 31, 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 31 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 14 ಓಟಗಳು ಬರಬೇಕಾಗಿದೆ. ಲೀಗ್ ಹಂತದ ಕೊನೆಯ ಪಂದ್ಯ. ಮತ್ತೆ 4ನೇ ಓವರ್ನ ಚಾಲ್ತಿಗಾಗಿ ಹೊಸ ಬೌಲರ್ ಸಂದೀಪ ಕಿನ್ನೆನನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಹದಿನಾಲ್ಕು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟವನ್ನು ದಾಖಲಿಸಿದ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 3ನೇ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಮತ್ತೆ ಯಶಸ್ಸನ್ನು ಕಾಣಬಲ್ಲಂತಹ ಪ್ರಯತ್ನಗಳು ನಡೀತಾ ಇದೆ. 3 ಓಟಗಳ ಸೇರ್ಪಡೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ರು. ನಾಟ್ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ನಾಟ್ ಔಟ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ತಡ ಮೊತ್ತ 34. ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. ಜಯಿಸಲೇಬೇಕಾಗಿರ್ತಕ್ಕಂಥ ಪಂದ್ಯ. ನಾಶ್
ಬೆಂಗಳೂರು ಒತ್ತಡವನ್ನು ಕಾಣ್ತಾ ಇದೆ. ಒಂದೊಳ್ಳೆ ಸ್ಮೈಲ್ ಪಂದ್ಯ ಜಯಿಸಿದ್ರೆ ಮುಂದಿನ ಲೆಕ್ಕಾಚಾರ. ಮೊತ್ತ 34 11 ಓಟುಗಳು ಬರಬೇಕಾಗಿದೆ ಎನ್ನುವಂತ ಪರಿಸ್ಥಿತಿಯಲ್ಲೇ